ಭಾರತ ಪಾಕ್ ಸಂಘರ್ಷ ಅಮೆರಿಕ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದೆ. ಉದ್ವಿಗ್ನತೆ ಕೊನೆಗೊಳ್ಳಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಶ್ವೇತಭವನದಿಂದ ಟ್ರಂಪ್ ಹೇಳಿಕೆ ರಿಲೀಸ್ ಆಗಿದೆ. ಅವರ ಹೇಳಿಕೆ ಏನು ಅಂತಂದ್ರೆ ಈ ಉದ್ವಿಗ್ನತೆ ಕೊನೆಗೊಳ್ಳಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಂದ್ರೆ ಸಹಜ ಸ್ಥಿತಿಗೆ ಬರಬೇಕು ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ. ಶ್ವೇತಭವನ ಈಗ ಟ್ರಂಪ್ ಅವರ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದೆ. ಉದ್ವಿಗ್ನತೆ ಕೊನೆಗೊಳ್ಳಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ. ಒಂದ್ ಕಡೆ ಭಾರತ ಪಾಕಿಸ್ತಾನ ಸಂಘರ್ಷ ಈ ರೀತಿ ಗಡಿ ಭಾಗದಲ್ಲಿ ಆಗ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಕಳೆದ 2-3 ದಿನಗಳಿಂದ ಏನೆಲ್ಲ ಬೆಳವಣಿಗೆ ಆಗಿದೆ ತಾವೆಲ್ಲರೂ ಕೂಡ ಗಮನಿಸಿರೋದು. ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ಶ್ವೇತಭವನದಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಆ ಸ್ಟೇಟ್ಮೆಂಟ್ ಅನ್ನ ವೈಟ್ ಹೌಸ್ ಈಗ ರಿಲೀಸ್ ಮಾಡಿದೆ. ಉದ್ವಿಗ್ನತೆ ಶಮನಗೊಳ್ಳಬೇಕು, ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳಬೇಕು, ಎಲ್ಲವೂ ಶಾಂತಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಸದ್ಯ ಪರಿಸ್ಥಿತಿ ಡ್ರೋನ್ ದಾಳಿಯನ್ನ ವಿಫಲಗೊಳಿಸಿರುವಂತಹದ್ದು ಒಂದು ಕಡೆ, ಮತ್ತೊಂದು ಕಡೆ ಈಗಾಗಲೇ ಬ್ಯಾಕ್ಔಟ್ ತೆರವುಗೊಳಿಸಲಾಗಿದೆ. ಈಗ ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ? ಏನಾದರೂ ಅಪ್ಡೇಟ್ ಸಿಗ್ಬೋದಾ? ಪಾಟೀಲ್, ಮೊದಲನೇದಾಗಿ ಡೊನಾಲ್ಡ್ ಟ್ರಂಪ್ ಅವರ ವಿಚಾರ ನೋಡಬೇಕು ಅಂದ್ರೆ ಈ ಹಿಂದೆ ಯಾವಾಗ ಆಪರೇಷನ್ ಸಿಂಧೂರ ಆರಂಭ ಮಾಡಲಾಯಿತು ಆ ಸಂದರ್ಭದಲ್ಲಿ ಅವರು ಹೇಳಿದ್ದು ಈ ಒಂದು ಸಮಸ್ಯೆ ಆದಷ್ಟು ಬೇಗ ಎಸ್ಕಲೇಟ್ ಆಗದೆ ಇರೋ ರೀತಿ ಅದನ್ನ ಕೆಳಗಡೆ ಬರಬೇಕು, ಇನ್ನು ಮುಂದೆ ಬೆಳೆಯೋದಕ್ಕೆ ಬಿಡಬಾರದು ಅಂತ ಎರಡು ದೇಶಗಳ ಬಳಿ ಮನವಿ ಮಾಡ್ತೀನಿ ಅಂತ ತಿಳಿಸಿರುವಂತದ್ದು. ಎರಡು ದೇಶಗಳ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ರು. ಅದಾದ ನಂತರ ಪಾಕಿಸ್ತಾನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡ್ತಿರೋದು ಅಮೆರಿಕದ ಗಮನಕ್ಕೆ ಹೋದ ನಂತರ ನಾನು ಖಂಡಿತವಾಗಿಯೂ ಪಾಕಿಸ್ತಾನದ ನಡೆಯನ್ನ ವಿರೋಧಿಸುತ್ತೇನೆ, ಭಾರತಕ್ಕೆ ಬೆಂಬಲವನ್ನು ಸೂಚಿಸುತ್ತೇನೆ, ಅಗತ್ಯವಿದ್ರೆ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡ್ತೇನೆ ಅಂತ ಹೇಳಿದ್ರು. ಈ ಸದ್ಯದ ಮಟ್ಟಿಗೆ ಶ್ವೇತಭವನದಿಂದ ಬಂದಿರುವಂತಹ ಒಂದು ಮಾಹಿತಿನ ನಾವು ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ಇದು ಮುಂದುವರಿಬಾರದು, ಉದ್ವಿಗ್ನತೆ ಕಡಿಮೆ ಆಗಬೇಕು ಅನ್ನೋದು ಮೊದಲನೇ ಸಂದೇಶ ಆಗಿರುವಂತದ್ದು. ಎರಡನೇ ಸಂದೇಶ ನಾವು ಈಗ ನೆನ್ಪಬೇಕಾಗಿರೋದು ಶ್ರೀನಗರದ ಏರ್ಪೋರ್ಟ್ ಬಳಿ ಇರುವಂತಹ ಚಿತ್ರಣ ಹಾಗೆ ಮುಂದುವರೆದಿರುವಂತದ್ದು. ಈಗಷ್ಟೇ ನಾವು ಒಂದೆರಡು ವಿಷಯಗಳನ್ನು ಕೂಡ ಈಗ ಕಳಿಸಿದ್ದೇವೆ. ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಗನ್ ಶಾಟ್ಗಳು ಕೇಳಿ ಬರ್ತಾ ಇರುವಂತದ್ದು. ಅಲ್ಲಿ ನಿಯೋಜನೆ ಆಗಿರುವಂತಹ ಸೇನೆಯ ಪಡೆಯಿಂದ ಅಲ್ಲಿರುವಂತಹ ಸ್ಥಳೀಯರಿಂದ ಒಂದಿಷ್ಟು ವಿಜುವಲ್ ಅನ್ನು ಕಳಿಸಲಾಗಿದೆ. ಸದ್ಯದ ಮಟ್ಟಿಗೆ ಬ್ಲಾಕ್ಔಟ್ ಕಂಟಿನ್ಯೂ ಆಗ್ತಿರುವಂತದ್ದು. ಆರ್ಮಿ ಏನು ಸೈರನ್ ಅನ್ನ ಇಲ್ಲಿ ಕಳೆದ ಅನೇಕ ಗಂಟೆಗಳಿಂದ ಮುಂದುವರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಅದು ಮುಂದುವರೆದಿರುವಂತದ್ದು. ಇದು ಶ್ರೀನಗರಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗುತ್ತೆ. ನಗರದ ಹಾಗೂ ದೇಶದ ಅನೇಕ ಏರ್ಪೋರ್ಟ್ಗಳನ್ನ ಗುರಿಯಾಗಿಸಿ ಪಾಕಿಸ್ತಾನ ನಡೆಸಿದಂತಹ ಡ್ರೋನ್ ದಾಳಿ ಸದ್ಯದ ಮಟ್ಟಿಗೆ ವಿಫಲವಾಗಿದೆ. ಬಿಕಾಸ್ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮಲ್ಲಿ ಆಕ್ಟಿವೇಟ್ ಆಗಿರೋದ್ರಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಮಾಹಿತಿ ಇದ್ರೂ ಕೂಡ ಒಂದೆರಡು ಸಣ್ಣ ಪುಟ್ಟ ಗಾಯಗಳು ಆಗಿರಬಹುದು ಅನ್ನೋದು ಸದ್ಯದ ಮಟ್ಟಿಗೆ ಬಂದಿರುವಂತಹ ಮಾಹಿತಿಯಾಗಿದ್ರೆ, ಮತ್ತೊಂದು ಪಾಯಿಂಟ್ ನಿಮಗೆ ಹೇಳಬೇಕಾಗುತ್ತೆ. ಡ್ರೋನ್ ಅವಶೇಷವನ್ನು ಈ ಸದ್ಯದ ಮಟ್ಟಿಗೆ ಪೊಲೀಸರು ಹುಡುಕಾಡ್ತಿದ್ದಾರೆ. ಪಂಜಾಬ್ನ ಅಮೃತ್ಸರದಲ್ಲಿ ದಾಳಿ ಮಾಡಲು ಬಂದಂತ ಡ್ರೋನ್ ಅನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿದೆ. ಆ ಡ್ರೋನ್ ಎಲ್ಲಿದೆ ಅಂತ ಈಗ ಸದ್ಯದ ಮಟ್ಟಿಗೆ ಪತ್ತೆ ಹಚ್ಚಿರುವಂತದ್ದು. ಇದಿಷ್ಟು ಸದ್ಯದ ಮಟ್ಟಿಗೆ ಇರುವಂತಹ 3 ಅಪ್ಡೇಟ್ಗಳು. ಪಾಟೀಲ್ರೆ, ಅಭಿಷೇಕ್ ಮಾಹಿತಿ. ಭಾರತ ಪಾಕ್ ಸಂಘರ್ಷ ಅಮೆರಿಕ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದೆ. ಉದ್ವಿಗ್ನತೆ ಕೊನೆಗೊಳ್ಳಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಶ್ವೇತಭವನದಿಂದ ಟ್ರಂಪ್ ಹೇಳಿಕೆ ರಿಲೀಸ್ ಆಗಿದೆ. ಅವರ ಹೇಳಿಕೆ ಏನು ಅಂತಂದ್ರೆ ಈ ಉದ್ವಿಗ್ನತೆ ಕೊನೆಗೊಳ್ಳಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಂದ್ರೆ ಸಹಜ ಸ್ಥಿತಿಗೆ ಬರಬೇಕು ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ. ಶ್ವೇತಭವನ ಈಗ ಟ್ರಂಪ್ ಅವರ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದೆ. ಉದ್ವಿಗ್ನತೆ ಕೊನೆಗೊಳ್ಳಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ. ಒಂದ್ ಕಡೆ ಭಾರತ ಪಾಕಿಸ್ತಾನ ಸಂಘರ್ಷ ಈ ರೀತಿ ಗಡಿ ಭಾಗದಲ್ಲಿ ಆಗ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಕಳೆದ 2-3 ದಿನಗಳಿಂದ ಏನೆಲ್ಲ ಬೆಳವಣಿಗೆ ಆಗಿದೆ ತಾವೆಲ್ಲರೂ ಕೂಡ ಗಮನಿಸಿರೋದು. ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ಶ್ವೇತಭವನದಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಆ ಸ್ಟೇಟ್ಮೆಂಟ್ ಅನ್ನ ವೈಟ್ ಹೌಸ್ ಈಗ ರಿಲೀಸ್ ಮಾಡಿದೆ. ಉದ್ವಿಗ್ನತೆ ಶಮನಗೊಳ್ಳಬೇಕು, ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳಬೇಕು,
ಎಲ್ಲವೂ ಶಾಂತಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಸದ್ಯ ಪರಿಸ್ಥಿತಿ ಡ್ರೋನ್ ದಾಳಿಯನ್ನ ವಿಫಲಗೊಳಿಸಿರುವಂತಹದ್ದು ಒಂದು ಕಡೆ, ಮತ್ತೊಂದು ಕಡೆ ಈಗಾಗಲೇ ಬ್ಯಾಕ್ಔಟ್ ತೆರವುಗೊಳಿಸಲಾಗಿದೆ. ಈಗ ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ? ಏನಾದರೂ ಅಪ್ಡೇಟ್ ಸಿಗ್ಬೋದಾ? ಪಾಟೀಲ್, ಮೊದಲನೇದಾಗಿ ಡೊನಾಲ್ಡ್ ಟ್ರಂಪ್ ಅವರ ವಿಚಾರ ನೋಡಬೇಕು ಅಂದ್ರೆ ಈ ಹಿಂದೆ ಯಾವಾಗ ಆಪರೇಷನ್ ಸಿಂಧೂರ ಆರಂಭ ಮಾಡಲಾಯಿತು ಆ ಸಂದರ್ಭದಲ್ಲಿ ಅವರು ಹೇಳಿದ್ದು ಈ ಒಂದು ಸಮಸ್ಯೆ ಆದಷ್ಟು ಬೇಗ ಎಸ್ಕಲೇಟ್ ಆಗದೇ ಇರೋ ರೀತಿ ಅದನ್ನ ಕೆಳಗಡೆ ಬರಬೇಕು, ಇನ್ನು ಮುಂದೆ ಬೆಳೆಯೋದಕ್ಕೆ ಬಿಡಬಾರದು ಅಂತ ಎರಡು ದೇಶಗಳ ಬಳಿ ಮನವಿ ಮಾಡ್ತೀನಿ ಅಂತ ತಿಳಿಸಿರುವಂತದ್ದು. ಎರಡು ದೇಶಗಳ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ರು. ಅದಾದ ನಂತರ ಪಾಕಿಸ್ತಾನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡ್ತಿರೋದು ಅಮೆರಿಕದ ಗಮನಕ್ಕೆ ಹೋದ ನಂತರ ನಾನು ಖಂಡಿತವಾಗಿಯೂ ಪಾಕಿಸ್ತಾನದ ನಡೆಯನ್ನ ವಿರೋಧಿಸುತ್ತೇನೆ, ಭಾರತಕ್ಕೆ ಬೆಂಬಲವನ್ನು ಸೂಚಿಸುತ್ತೇನೆ, ಅಗತ್ಯವಿದ್ರೆ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡ್ತೇನೆ ಅಂತ ಹೇಳಿದ್ರು. ಈ ಸದ್ಯದ ಮಟ್ಟಿಗೆ ಶ್ವೇತಭವನದಿಂದ ಬಂದಿರುವಂತಹ ಒಂದು ಮಾಹಿತಿನ ನಾವು ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ಇದು ಮುಂದುವರಿಬಾರದು, ಉದ್ವಿಗ್ನತೆ ಕಡಿಮೆ ಆಗಬೇಕು ಅನ್ನೋದು ಮೊದಲನೇ ಸಂದೇಶ ಆಗಿರುವಂತದ್ದು. ಎರಡನೇ ಸಂದೇಶ ನಾವು ಈಗ ನೆನ್ಪೊಂಡಬೇಕಾಗಿರೋದು ಶ್ರೀನಗರದ ಏರ್ಪೋರ್ಟ್ ಬಳಿ ಇರುವಂತಹ ಚಿತ್ರಣ ಹಾಗೆ ಮುಂದುವರೆದಿರುವಂತದ್ದು. ಈಗಷ್ಟೇ ನಾವು ಒಂದೆರಡು ವಿಷಯಗಳನ್ನು ಕೂಡ ಈಗ ಕಳಿಸಿದ್ದೇವೆ. ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಗನ್ ಶಾಟ್ಗಳು ಕೇಳಿ ಬರ್ತಾ ಇರುವಂತದ್ದು. ಅಲ್ಲಿ ನಿಯೋಜನೆ ಆಗಿರುವಂತಹ ಸೇನೆಯ ಪಡೆಯಿಂದ ಅಲ್ಲಿರುವಂತಹ ಸ್ಥಳೀಯರಿಂದ ಒಂದಿಷ್ಟು ವಿಷುವಲ್ ಅನ್ನು ಕಳಿಸಲಾಗಿದೆ. ಸದ್ಯದ ಮಟ್ಟಿಗೆ ಬ್ಲಾಕ್ಔಟ್ ಕಂಟಿನ್ಯೂ ಆಗ್ತಿರುವಂತದ್ದು. ಆರ್ಮಿ ಏನು ಸೈರನ್ ಅನ್ನ ಇಲ್ಲಿ ಕಳೆದ ಅನೇಕ ಗಂಟೆಗಳಿಂದ ಮುಂದುವರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಅದು ಮುಂದುವರೆದಿರುವಂತದ್ದು. ಇದು ಶ್ರೀನಗರಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗುತ್ತೆ. ನಗರದ ಹಾಗೂ ದೇಶದ ಅನೇಕ ಏರ್ಪೋರ್ಟ್ಗಳನ್ನ ಗುರಿಯಾಗಿಸಿ ಪಾಕಿಸ್ತಾನ ನಡೆಸಿದಂತಹ ಡ್ರೋನ್ ದಾಳಿ ಸದ್ಯದ ಮಟ್ಟಿಗೆ ವಿಫಲವಾಗಿದೆ. ಬಿಕಾಸ್ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮಲ್ಲಿ ಆಕ್ಟಿವೇಟ್ ಆಗಿರೋದ್ರಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಮಾಹಿತಿ ಇದ್ರೂ ಕೂಡ ಒಂದೆರಡು ಸಣ್ಣ ಪುಟ್ಟ ಗಾಯಗಳು ಆಗಿರಬಹುದು ಅನ್ನೋದು ಸದ್ಯದ ಮಟ್ಟಿಗೆ ಬಂದಿರುವಂತಹ ಮಾಹಿತಿಯಾಗಿದ್ರೆ, ಮತ್ತೊಂದು ಪಾಯಿಂಟ್ ನಿಮಗೆ ಹೇಳಬೇಕಾಗುತ್ತೆ. ಡ್ರೋನ್ ಅವಶೇಷವನ್ನು ಈ ಸದ್ಯದ ಮಟ್ಟಿಗೆ ಪೊಲೀಸರು ಹುಡುಕಾಡ್ತಿದ್ದಾರೆ. ಪಂಜಾಬ್ನ ಅಮೃತ್ಸರದಲ್ಲಿ ದಾಳಿ ಮಾಡಲು ಬಂದಂತ ಡ್ರೋನ್ ಅನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿದೆ. ಆ ಡ್ರೋನ್ ಎಲ್ಲಿದೆ ಅಂತ ಈಗ ಸದ್ಯದ ಮಟ್ಟಿಗೆ ಪತ್ತೆ ಹಚ್ಚಿರುವಂತದ್ದು. ಇದಿಷ್ಟು ಸದ್ಯದ ಮಟ್ಟಿಗೆ ಇರುವಂತಹ 3 ಅಪ್ಡೇಟ್ಗಳು. ಪಾಟೀಲ್ರೆ, ಅಭಿಷೇಕ್ ಮಾಹಿತಿ. ಭಾರತ ಪಾಕ್ ಸಂಘರ್ಷ, ಅಮೆರಿಕ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದೆ. ಉದ್ವಿಗ್ನತೆ ಕೊನೆಗೊಳ್ಳಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಶ್ವೇತಭವನದಿಂದ ಟ್ರಂಪ್ ಹೇಳಿಕೆ ರಿಲೀಸ್ ಆಗಿದೆ. ಅವರ ಹೇಳಿಕೆ ಏನು ಅಂತಂದ್ರೆ ಈ ಉದ್ವಿಗ್ನತೆ ಕೊನೆಗೊಳ್ಳಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಂದ್ರೆ ಸಹಜ ಸ್ಥಿತಿಗೆ ಬರಬೇಕು ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ. ಶ್ವೇತಭವನ ಈಗ ಟ್ರಂಪ್ ಅವರ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದೆ. ಉದ್ವಿಗ್ನತೆ ಕೊನೆಗೊಳ್ಳಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ. ಒಂದ್ ಕಡೆ ಭಾರತ ಪಾಕಿಸ್ತಾನ ಸಂಘರ್ಷ ಈ ರೀತಿ ಗಡಿ ಭಾಗದಲ್ಲಿ ಆಗ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಕಳೆದ 2-3 ದಿನಗಳಿಂದ ಏನೆಲ್ಲ ಬೆಳವಣಿಗೆ ಆಗಿದೆ ತಾವೆಲ್ಲರೂ ಕೂಡ ಗಮನಿಸಿರೋದು. ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ಶ್ವೇತಭವನದಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಆ ಸ್ಟೇಟ್ಮೆಂಟ್ ಅನ್ನ ವೈಟ್ ಹೌಸ್ ಈಗ ರಿಲೀಸ್ ಮಾಡಿದೆ. ಉದ್ವಿಗ್ನತೆ ಶಮನಗೊಳ್ಳಬೇಕು, ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳಬೇಕು, ಎಲ್ಲವೂ ಶಾಂತಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಸದ್ಯ ಪರಿಸ್ಥಿತಿ ಡ್ರೋನ್ ದಾಳಿಯನ್ನ ವಿಫಲಗೊಳಿಸಿರುವಂತಹದ್ದು ಒಂದು ಕಡೆ, ಮತ್ತೊಂದು ಕಡೆ ಈಗಾಗಲೇ ಬ್ಯಾಕ್ಔಟ್ ತೆರವುಗೊಳಿಸಲಾಗಿದೆ. ಈಗ ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ? ಏನಾದರೂ ಅಪ್ಡೇಟ್ ಸಿಗ್ಬೋದಾ? ಪಾಟೀಲ್, ಮೊದಲನೇದಾಗಿ ಡೊನಾಲ್ಡ್ ಟ್ರಂಪ್ ಅವರ ವಿಚಾರ ನೋಡಬೇಕು ಅಂದ್ರೆ ಈ ಹಿಂದೆ ಯಾವಾಗ ಆಪರೇಷನ್ ಸಿಂಧೂರ ಆರಂಭ ಮಾಡಲಾಯಿತು ಆ ಸಂದರ್ಭದಲ್ಲಿ ಅವರು ಹೇಳಿದ್ದು ಈ ಒಂದು ಸಮಸ್ಯೆ ಆದಷ್ಟು ಬೇಗ ಎಸ್ಕಲೇಟ್ ಆಗದೇ ಇರೋ ರೀತಿ ಅದನ್ನ ಕೆಳಗಡೆ ಬರಬೇಕು, ಇನ್ನು ಮುಂದೆ ಬೆಳೆಯೋದಕ್ಕೆ ಬಿಡಬಾರದು ಅಂತ ಎರಡು ದೇಶಗಳ ಬಳಿ ಮನವಿ ಮಾಡ್ತೀನಿ ಅಂತ ತಿಳಿಸಿರುವಂತದ್ದು. ಎರಡು ದೇಶಗಳ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ರು. ಅದಾದ ನಂತರ ಪಾಕಿಸ್ತಾನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡ್ತಿರೋದು ಅಮೆರಿಕದ ಗಮನಕ್ಕೆ ಹೋದ ನಂತರ ನಾನು ಖಂಡಿತವಾಗಿಯೂ ಪಾಕಿಸ್ತಾನದ ನಡೆಯನ್ನ ವಿರೋಧಿಸುತ್ತೇನೆ, ಭಾರತಕ್ಕೆ ಬೆಂಬಲವನ್ನು ಸೂಚಿಸುತ್ತೇನೆ, ಅಗತ್ಯವಿದ್ರೆ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡ್ತೇನೆ ಅಂತ ಹೇಳಿದ್ರು. ಈ
ಸದ್ಯದ ಮಟ್ಟಿಗೆ ಶ್ವೇತಭವನದಿಂದ ಬಂದಿರುವಂತಹ ಒಂದು ಮಾಹಿತಿನ ನಾವು ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ಇದು ಮುಂದುವರಿಬಾರದು, ಉದ್ವಿಗ್ನತೆ ಕಡಿಮೆ ಆಗಬೇಕು ಅನ್ನೋದು ಮೊದಲನೇ ಸಂದೇಶ ಆಗಿರುವಂತದ್ದು. ಎರಡನೇ ಸಂದೇಶ ನಾವು ಈಗ ನೆನ್ಪೊಂಡಬೇಕಾಗಿರೋದು ಶ್ರೀನಗರದ ಏರ್ಪೋರ್ಟ್ ಬಳಿ ಇರುವಂತಹ ಚಿತ್ರಣ ಹಾಗೆ ಮುಂದುವರೆದಿರುವಂತದ್ದು. ಈಗಷ್ಟೇ ನಾವು ಒಂದೆರಡು ವಿಷಯಗಳನ್ನು ಕೂಡ ಈಗ ಕಳಿಸಿದ್ದೇವೆ. ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಗನ್ ಶಾಟ್ಗಳು ಕೇಳಿ ಬರ್ತಾ ಇರುವಂತದ್ದು. ಅಲ್ಲಿ ನಿಯೋಜನೆ ಆಗಿರುವಂತಹ ಸೇನೆಯ ಪಡೆಯಿಂದ ಅಲ್ಲಿರುವಂತಹ ಸ್ಥಳೀಯರಿಂದ ಒಂದಿಷ್ಟು ವಿಷುವಲ್ ಅನ್ನು ಕಳಿಸಲಾಗಿದೆ. ಸದ್ಯದ ಮಟ್ಟಿಗೆ ಬ್ಲಾಕ್ಔಟ್ ಕಂಟಿನ್ಯೂ ಆಗ್ತಿರುವಂತದ್ದು. ಆರ್ಮಿ ಏನು ಸೈರನ್ ಅನ್ನ ಇಲ್ಲಿ ಕಳೆದ ಅನೇಕ ಗಂಟೆಗಳಿಂದ ಮುಂದುವರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಅದು ಮುಂದುವರೆದಿರುವಂತದ್ದು. ಇದು ಶ್ರೀನಗರಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗುತ್ತೆ. ನಗರದ ಹಾಗೂ ದೇಶದ ಅನೇಕ ಏರ್ಪೋರ್ಟ್ಗಳನ್ನ ಗುರಿಯಾಗಿಸಿ ಪಾಕಿಸ್ತಾನ ನಡೆಸಿದಂತಹ ಡ್ರೋನ್ ದಾಳಿ ಸದ್ಯದ ಮಟ್ಟಿಗೆ ವಿಫಲವಾಗಿದೆ. ಬಿಕಾಸ್ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮಲ್ಲಿ ಆಕ್ಟಿವೇಟ್ ಆಗಿರೋದ್ರಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಮಾಹಿತಿ ಇದ್ರೂ ಕೂಡ ಒಂದೆರಡು ಸಣ್ಣ ಪುಟ್ಟ ಗಾಯಗಳು ಆಗಿರಬಹುದು ಅನ್ನೋದು ಸದ್ಯದ ಮಟ್ಟಿಗೆ ಬಂದಿರುವಂತಹ ಮಾಹಿತಿಯಾಗಿದ್ರೆ, ಮತ್ತೊಂದು ಪಾಯಿಂಟ್ ನಾನು ನಿಮಗೆ ಹೇಳಬೇಕಾಗುತ್ತೆ. ಡ್ರೋನ್ ಅವಶೇಷವನ್ನು ಈ ಸದ್ಯದ ಮಟ್ಟಿಗೆ ಪೊಲೀಸರು ಹುಡುಕಾಡ್ತಿದ್ದಾರೆ. ಪಂಜಾಬ್ನ ಅಮೃತ್ಸರದಲ್ಲಿ ದಾಳಿ ಮಾಡಲು ಬಂದಂತ ಡ್ರೋನ್ ಅನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿದೆ. ಆ ಡ್ರೋನ್ ಎಲ್ಲಿದೆ ಅಂತ ಈಗ ಸದ್ಯದ ಮಟ್ಟಿಗೆ ಪತ್ತೆ ಹಚ್ಚಿರುವಂತದ್ದು. ಇದಿಷ್ಟು ಸದ್ಯದ ಮಟ್ಟಿಗೆ ಇರುವಂತಹ 3 ಅಪ್ಡೇಟ್ಗಳು. ಪಾಟೀಲ್ರೆ, ಅಭಿಷೇಕ್ ಮಾಹಿತಿ